ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದರು. ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭಕ್ಕೂ ಮುನ್ನ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದರು. ಚಾಮುಂಡೇಶ್ವರಿ ದೇವಿಯ ದರ್ಶನದ ಬಳಿಕ ಒತ್ತನಹಳ್ಳಿಯ ತ್ರಿಪುರ ಸುಂದರಿ ದರ್ಶನವನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಇದೇ ವೇಳೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸುತ್ತಿದ್ದಾರೆ. ಬನ್ನಿ ಏನು ಅಂತ ಹೇಳಿದ್ದಾರೆ ನೋಡೋಣ. ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭ ಇವತ್ತು ಮೈಸೂರಿನಲ್ಲಿರ್ತಕ್ಕಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸರ್ ನಮಸ್ತೆ ಸರ್. ಸರ್ ಇವತ್ತು ಸಮಾರೋಪ ಸಮಾರಂಭ ಇದೆ, ದೇವಸ್ಥಾನಕ್ಕೆ ಆಗಮಿಸಿದ್ರ, ಏನೆಲ್ಲ ಪ್ಲಾನ್ ಇದೆ ಸರ್? ಎಲ್ಲ ತಾಯಿಯ ಅನುಗ್ರಹವನ್ನು ಬೇಡಲಿಕ್ಕೆ ಬಂದಿದ್ದೇನೆ. ನವೆಂಬರ್ 18ನೇ ತಾರೀಕಿನ ನನ್ನ ಕಾರ್ಯಕ್ರಮ ಏನು ಪ್ರಾರಂಭ ಮಾಡಿದ್ದೆ, ಮುಳುಬಾಗಲಿನ ಕೂಡುಮಲೆ ಗಣೇಶನ ಪೂಜೆ ಸಲ್ಲಿಸಿ ಅವತ್ತು ತಾಯಿಯ ಆಶೀರ್ವಾದ ತೆಗೆದುಕೊಂಡು ಇಲ್ಲಿ ಹೊರಟಿದ್ದೆ. ಆ ತಾಯಿಯ ಅನುಗ್ರಹದಿಂದ ಇಲ್ಲಿಯವರೆಗೆ ಅತ್ಯಂತ ಯಶಸ್ವಿ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮಗಳೇ ನಡೆದಿದೆ. ಎಲ್ಲ ತಾಯಿಯ ಆಶೀರ್ವಾದ. ಇವತ್ತಿನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ತಾಯಿಯ ಆಶೀರ್ವಾದ ಮತ್ತು ನಾಡಿನ ಜನತೆಯ ಒಂದು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತರಲಿಕ್ಕೆ ಈ ಪಂಚರತ್ನ ಯೋಜನೆಗಳನ್ನು ತರಬೇಕು ಅಂತ ಏನಿದ್ದೇವೆ. ಅದಕ್ಕೆ ತಾಯಿಯ ಅನುಗ್ರಹವನ್ನು ಸ್ಪಷ್ಟ ಬಹುಮತದ ಸರ್ಕಾರ ತರಲಿಕ್ಕೆ ಆಶೀರ್ವಾದ ಕೇಳಿದ್ದೇನೆ. ಸರ್ ಕಾರ್ಯಕ್ರಮ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ಯಾರೆಲ್ಲ ಇರ್ತಾರೆ ಸರ್ ಕಾರ್ಯಕ್ರಮದಲ್ಲಿ? 4 ಗಂಟೆಗೆ ಪ್ರಾರಂಭ ಆಗುತ್ತೆ. ದೇವೇಗೌಡರು ಬಿಡದಿಯಿಂದ ರೋಡ್ ಶೋ ಮಾಡ್ತಾರೆ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ರೋಡ್ ಶೋ ಇಲ್ಲ, ರೋಡ್ ಬರ್ತಾರೆ, ಬಟ್ ರೋಡ್ ಶೋ ಯಾವುದೂ ಇಲ್ಲ. ಪಂಚರತ್ನ ರಥಯಾತ್ರೆ ಸಮಾರೋಪ ಸಮಾರಂಭಕ್ಕೆ ಆಗಮಿಸುವಂತಹ ಕಾರ್ಯಕರ್ತರಿಗಾಗಿ ಭರ್ಜರಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು 1700 ಬಾಣಸಿಗರು 20 ಟನ್ ಅಕ್ಕಿಯನ್ನ ಬಳಸಿ ಮೆಂತ್ಯ ಬಾತ್, ಟೊಮೊಟೊ ಬಾತ್ ಜೊತೆಗೆ ಕೇಸರಿ ಬಾತ್, ಮೈಸೂರು ಪಾಕನ್ನ ಸಿದ್ಧಪಡಿಸಿದ್ದಾರೆ. ಸುಮಾರು 7 ಲಕ್ಷ ಜನರಿಗಾಗುವಷ್ಟನ್ನ ಆಹಾರ ತಯಾರು ಮಾಡಲಾಗಿದ್ದು 170 ಕೌಂಟರ್ಗಳಲ್ಲಿ ಆಹಾರ ವಿತರಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ರಾಜಕೀಯ ಸಮಾರಂಭಗಳು ಅಂತಂದ್ರೆ ಅಲ್ಲಿ ಭರ್ಜರಿ ಭೋಜನ ಇರಲೇಬೇಕು. ಹೀಗಾಗಿ ಮೈಸೂರಿನಲ್ಲಿ ಇವತ್ತು ನಡೀತಾ ಇರತಕ್ಕಂತ ಜೆಡಿಎಸ್ನ ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಭರ್ಜರಿ ಭೋಜನವನ್ನ ತಯಾರು ಮಾಡಲಾಗ್ತಾ ಇದೆ. ನಾವೀಗ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ. ಈ ಒಂದು ಜಾಗದಲ್ಲಿ ಸುಮಾರು 10 ಲಕ್ಷ ಜನರಿಗೆ ಆಗುವಷ್ಟು ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನಿಂದ ಸುಮಾರು 1700 ಜನರು, ಅಂದ್ರೆ ಬಾಣಸಿಗರು ಜೊತೆಗೆ ಬಡಿಸುವಂತವರು ಇಬ್ರು ಸೇರಿ 1700 ಜನರು ಈ ಒಂದು ಜಾಗದಲ್ಲಿ ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಮೆನುವನ್ನ ನೋಡೋದೇ ಆದ್ರೆ ಕೇಸರಿ ಬಾತು, ಟೊಮೊಟೊ ಬಾತು, ಹಾಗೆ ಮೆಂತ್ಯ ಬಾತನ್ನು ಕೂಡ ಇಲ್ಲಿ ಬಾಣಸಿಗರು ತಯಾರನ್ನ ಮಾಡಿರುವಂತದ್ದು. ಎಲ್ಲರೂ ಕೂಡ 170 ಕೌಂಟರ್ ನಲ್ಲಿ ಆಗಮಿಸಿ ತಮ್ಮ ಆಹಾರವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಇಲ್ಲಿ ಬಂದಂತ ಜನರು ಮಾಡುವಂತದ್ದು. ಹೀಗಾಗಿ ಹಾಗೆ ಈ ಒಂದು ಆಹಾರ ಪದಾರ್ಥಗಳನ್ನ ತಯಾರು ಮಾಡುವಂತ ಉಸ್ತುವಾರಿಯನ್ನ ಸತೀಶ್ ಅನ್ನುವಂತವ್ರು ವಹಿಸಿಕೊಂಡಿರುವಂತದ್ದು. ಅವ್ರನ್ನ ಕೂಡ ಮಾತನಾಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಸರ್ ನಮಸ್ತೆ ಸರ್. ಸರ್ ಏನೆಲ್ಲ ಖಾದ್ಯಗಳನ್ನ ತಯಾರು ಮಾಡ್ತಾ ಇದ್ದೀರಾ? ಏನೆಲ್ಲ ಮೆನು ಇದೆ ಸರ್? ಸರ್ ಸ್ಪೆಷಲ್ ಮೈಸೂರು ಪಾಕು, ಆಮೇಲೆ ಪೈನಾಪಲ್ ಕೇಸರಿ ಬಾತು, ಮೆಂತ್ಯ ಬಾತು, ಟೊಮೊಟೊ ಬಾತು 4 ಐಟಮ್ ಮಾಡಿದ್ದೀವಿ ಸರ್. ಈಗ 1 by 1 ಸರ್. ಫಸ್ಟ್ ಮೆಂತ್ಯ ಬಾತ್ ಮತ್ತೆ ಮೈಸೂರು ಪಾಕ್ ಕೊಡ್ತೀವಿ. ಅದು ಸ್ವಲ್ಪ ಡೌನ್ ಆಗ್ತಿದ್ದಂಗೆ ಮತ್ತೆ ಪುನಃ ಕೇಸರಿ ಬಾತ್ ಮತ್ತೆ ಟೊಮೊಟೊ ಬಾತ್ ಕೊಡ್ತೀವಿ. ಕಂಟಿನ್ಯೂ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಕಾರ್ಯಕ್ರಮ ಮುಗಿಯೋ ತನಕ ಕೊಡ್ತಾ ಇರ್ತೀವಿ ಸರ್. 170 ಪ್ರತಿಯೊಬ್ಬರು ಬಡಿಸಲಿಕ್ಕೆ 170 ಕೌಂಟರ್ ಇದೆ. ಮತ್ತೆ ನೀರು ಮತ್ತೆ ಮಜ್ಜಿಗೆ ಕೊಡ್ಲಿಕ್ಕೆ 50 ಕೌಂಟರ್ ಸಪರೇಟ್ ಆಗಿ. ಅಲ್ಲಿ ಮತ್ತೆ ಇಲ್ಲಿ ಕ್ಲಾಶ್ ಆಗ ನೀರು ಮತ್ತೆ ಮಜ್ಜಿಗೆ ಸಪರೇಟ್ ಮಾಡಿದ್ವಿ. ಊಟದ ಕೌಂಟರ್ ಸಪರೇಟ್ ಮಾಡ್ಕೊಂಡಿದೆ ಸರ್. 4.5 ಟನ್ ಬೇಯುವಂಥದ್ದು ಒಂದು ಟೈಮಲ್ಲಿ ಅಷ್ಟು ರೆಡಿ ಆಗ್ತಿದೆ ಸರ್. ಹೆಚ್ಚು ಕಡಿಮೆ 7 ರಿಂದ 10 ಲಕ್ಷ ಜನಕ್ಕೆ ರೆಡಿ ಆಗಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಸರ್. ಅದರಿಂದ ಊಟ ಅವ್ರು ಹೇಳಬೇಕಿಂತ ಮುಂಚೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಪಂಚರತ್ನ ಯಾತ್ರೆ ಮಾಡಿದಾಗ ಅಥವಾ ಜಲಧಾರೆ ಮಾಡಿದಾಗ ಏನಾಗುತ್ತೆ, ಅಥವಾ ನಮ್ಮ ದಾವಣಗೆರೆ ಫಂಕ್ಷನ್ ಮಾಡಿದಾಗ, ಸಿದ್ದರಾಮೋತ್ಸವ ಮಾಡಿದಾಗ ಪ್ರತಿಯೊಂದು ನಾನು ನೋಡಿ ಅದಕ್ಕೋಸ್ಕರ ಗೊತ್ತಿರುತ್ತೆ ಇವ್ರದ್ದು ಜನ ಯಾವ ತರ ಅಂತೇಳಿ. ಸೊ ಇದು ಸತೀಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. 10 ಲಕ್ಷ ಜನರು ಬಂದ್ರು ಕೂಡ ಅವರಿಗೆ ಆಹಾರ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ಒಂದಷ್ಟು ಖಾದ್ಯಗಳ ಬಗ್ಗೆ ಕೂಡ ಅವರು ತಿಳಿಸ್ಕೊಟ್ರು. ಇನ್ನು ಸಾಕಷ್ಟು ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಏನು ತಯಾರಾಗಿರುವಂತ ಆಹಾರವನ್ನು ಕೂಡ ಸೇವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಮೈಸೂರು. ಸುದ್ದಿ ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕ್.